ತುಂಗಭದ್ರಾ ಜಲಾಶಯಕ್ಕೆ ವಯಸ್ಸಾಗಿದೆ. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಜಲತಜ್ಞರು ನೀಡಿದ ಎಚ್ಚರಿಕೆಯ ರೂಪದ ತಿಳುವಳಿಕೆಯ ಸಂದೇಶ ಅಂತಾನೆ ಹೇಳಬಹುದು. ಹೌದು, ತುಂಗಭದ್ರಾ ಜಲಾಶಯದ ಆಯುಷು ಕ್ಷೀಣಿಸ್ತಾ ಇದೆ. 19ನೇ ಕ್ರಸ್ಟ್ ಗೇಟ್ ಮುರಿದು ಬಿದ್ದಿರೋದ್ರಿಂದ ಇಂತಹದ್ದೊಂದು ಮಾಹಿತಿ ಹೊರಬಿದ್ದಿದೆ. ದೊಡ್ಡ ಅನಾಹುತವಾಗುವ ಮುನ್ನ ಕ್ರಮ ಕೈಗೊಳ್ಳಿ ಅಂತ ಜಲತಜ್ಞರು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಸಲಹೆಯನ್ನ ನೀಡಿದ್ದಾರೆ. 1948ರಲ್ಲಿ ನಿರ್ಮಾಣದ ಕಾರ್ಯ ಆರಂಭವಾಗಿದೆ. 1954ರಲ್ಲಿ ಲೋಕಾರ್ಪಣೆಗೊಂಡು ಜಲಾಶಯಕ್ಕೆ ಇದೀಗ ಬರೋಬ್ಬರಿ 70 ವರ್ಷ ವಯಸ್ಸು. ನಿರ್ಮಾಣ ಮಾಡಿದವರೇ ಅದರ ಆಯುಷು 100 ವರ್ಷ ಅಂತ ಹೇಳಿದ್ದಾರೆ. ಹೀಗಾಗಿ ಅದನ್ನ ದುರಸ್ತಿ ಮಾಡುವಂತಹ ಅಥವಾ ಅದಕ್ಕೆ ಪರ್ಯಾಯ ಜಲಾಶಯದ ನಿರ್ಮಾಣ ಮಾಡುವಂತಹ ಯೋಜನೆ ರೂಪಿಸಲು ಇದೊಂದು ಸದಾವಕಾಶ ಅಂತಾನೆ ಹೇಳ್ಬಹುದು. ಜಲಾಶಯಕ್ಕೆ 50 ವರ್ಷಗಳ ಆದಾಗ್ಲೇ ಕ್ರಸ್ಟ್ ಗೇಟ್ ಅನ್ನ ಬದಲಾವಣೆ ಮಾಡಬೇಕಾಗಿತ್ತು. ಹಾಗೆ ಮಾಡದಿದ್ದರಿಂದಲೇ 19ನೇ ಕ್ರಸ್ಟ್ ಗೇಟ್ ಕಳಚಿ ಹೋಗಿದೆ ಅಂತ ಜಲಾಶಯ ತಜ್ಞ ಕನ್ಹಯ್ಯ ನಾಯ್ಡು ಅವರು ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಇನ್ನು 30 ವರ್ಷ ಜಲಾಶಯಕ್ಕೇನು ದೊಡ್ಡ ಅವಧಿ ಏನ್ ಇಲ್ಲ, ಆದ್ದರಿಂದ ಈಗಿನಿಂದಲೇ ಪರ್ಯಾಯ ಯೋಜನೆಯನ್ನ ರೂಪುಗೊಳಿಸಬೇಕು ಅಂತ ಹೇಳಿದ್ದಾರೆ. ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳ ಬರೋಬ್ಬರಿ 13 ಲಕ್ಷ ಎಕರೆ ನೀರಾವರಿ ಟಿಬಿ ಡ್ಯಾಂ ನೀರು ಒದಗಿಸ್ತಾ ಇದೆ. ದೇಶ ವಿದೇಶಗಳಿಗೆ ಅಕ್ಕಿ ರಫ್ತು ಮಾಡುವುದರಿಂದ ಸರ್ಕಾರಕ್ಕೆ 100 ಕೋಟಿ ಆದಾಯವನ್ನ ಈ ಒಂದು ಡ್ಯಾಂ ನೀಡುತ್ತದೆ. ಇಂತಹ ಜಲಾಶಯದ ಗೇಟ್ ದುರಸ್ತಿ ಮಾಡಿ ಕೈ ತೊಳೆದುಕೊಳ್ಳುವಂತಹ ಅದರ ಬದಲು ಶಾಶ್ವತ ಅಥವಾ ಪರ್ಯಾಯ ಯೋಜನೆಯನ್ನ ರೂಪಿಸುವಂತಹ ಅವಶ್ಯಕತೆ ಇದ್ದು, ಈ ಒಂದು ವರ್ಷ ಬೇಸಿಗೆಗಾಲದಲ್ಲಿ ಸಮಗ್ರ ದುರಸ್ತಿಗಾಗಿ ಮುಂದಾಗಬೇಕು ಎನ್ನುವುದು ಜನರ ಒತ್ತಾಯವಾಗಿದೆ. ವ್ಯರ್ಥವಾಗಿ ಹರಿದು ಹೋಗುವ ನೀರನ್ನ ಬಳಕೆ ಮಾಡಿಕೊಳ್ಳಲು ಟಿಬಿ ಡ್ಯಾಂನ ಸಮಾನಾಂತರ ಜಲಾಶಯದ ನಿರ್ಮಾಣ ಯೋಜನೆ ಕಳೆದ 50 ವರ್ಷಗಳಿಂದ ಕಾರ್ಯಗತವಾಗ್ತಾ ಇಲ್ಲ. ನವಲಿ ಸಮಾಂತರ ಜಲಾಶಯ ನಿರ್ಮಾಣವು ಕಳೆದ 15 ವರ್ಷಗಳಿಂದ ಕೇವಲ ಚರ್ಚೆಯ ವಸ್ತುವಾಗಿದೆ ಹೊರತು ತಾರ್ಕಿಕ ಅಂತ್ಯವನ್ನ ಕಂಡಿಲ್ಲ. ಕನ್ಹಯ್ಯ ನಾಯ್ಡು ನೀಡಿದ ಸಲಹೆಯನ್ನ ರಾಜ್ಯ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿದ್ದು, ಕ್ರಸ್ಟ್ ಗೇಟ್ ದುರಸ್ತಿ ಮಾಡಿಸಿದ ತಕ್ಷಣ ಮುಂದಿನ ಯೋಜನೆಯನ್ನ ರೂಪಿಸಲು ಬೋರ್ಡ್ ಜೊತೆ ಮಾತುಕತೆ ನಡೆಸುತ್ತೇವೆ ಅಂತ ಹೇಳಿದ್ದಾರೆ. ಇನ್ನೊಂದು ಇಂತಹ ಅನಾಹುತ ಮರುಕಳಿಸಬಾರದು, ಹಾಗೆ ಕ್ರಮವನ್ನ ಕೈಗೊಳ್ತೇವೆ ಅಂತ ತುಂಗಭದ್ರಾ ನೀರಾವರಿಯ ಸಲಹಾ ಸಮಿತಿ ಅಧ್ಯಕ್ಷ ಸಚಿವ ಶಿವರಾಜ್ ತಂಗಡಗಿ ಅವರು ತಿಳಿಸಿದ್ದಾರೆ.